ಫುಡ್ ಇಂಡಸ್ಟ್ರಿಯಲ್ಲಿ ಬಿಸ್ನೆಸ್ ಮಾಡಬೇಕು, ಯಾವ ಥರ ಸ್ಟ್ರಾಟಜಿ ನೋಡ್ಕೋಬೇಕು. ನಾವು ಬೇಕ್ರಿ ಸೆಟಪ್ ಮಾಡ್ಕೊಡ್ತೀವಿ, ಅವ್ರ ಲೈಫ್ ಲಾಂಗ್ ಅವರೇ ದುಡ್ಕೊಂಡು ತಿನ್ನೋ ತರ ಆಗ್ತಾರೆ. ಯೂಟ್ಯೂಬ್ ನೋಡ್ಕೊಂಡು ಅಡ್ಗೆ ಮಾಡೋದ್ ಕಲ್ತ್ಕೊತಾ ಇದ್ದೀರಾ? ಇಲ್ಲ ಅಂದ್ರೆ ಯಾರ ಹತ್ರನೋ ಫೋನ್ ಮಾಡ್ಬಿಟ್ಟು ವಾಯ್ಸ್ ಔಟ್ ಕಳ್ಸೋಗುರು ಹೆಂಗ್ ಅಡ್ಗೆ ಮಾಡೋದು ಅಂತ ಕೇಳಿಸ್ಕೊಂತಾ ಇದ್ದೀರಾ? ಇದೆಲ್ಲ ಬಿಟ್ಬಿಟ್ಟು ಏಷ್ಯಾಸ್ ಫಸ್ಟ್ ವೆಜ್ ಕಲಿನರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ನೀವು ಬನ್ನಿ. ಅಡ್ಗೆ ಮಾಡೋದ್ರಿಂದ ಹಿಡ್ದು ಪ್ಲೇಟಿಂಗ್ ಮಾಡೋದ್ರಿಂದ ಹಿಡ್ದು ಜೊತೆಗೆ ಕೆಲ್ಸ ಕೂಡ ಕೊಡಿಸ್ತಾ ಇದ್ದಾರೆ. ಇದಿರೋದಿಲ್ಲಿ ಅಂತನಾ ಪ್ರತಿ ಒಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಪ್ಯೂರ್ ವೆಜ್ ಮಾಡುವಂತ ಒಂದು ಇನ್ಸ್ಟಿಟ್ಯೂಟ್, ಅಂದ್ರೆ ವೆಜ್ ಮಾತ್ರ ನಿಮ್ಗೆ ಇಲ್ಲಿ ಟ್ರೈನ್ ಮಾಡ್ತಾರೆ, ಜೊತೆಗೆ ಕೆಲ್ಸನೂ ಕೊಡಿಸ್ತಾರೆ. ನಿಮ್ಗೆ ಸೌತ್ ಇಂಡಿಯನ್ ಆಗಿರ್ಬೋದು, ಡೆಸರ್ಟ್ಸ್ ಆಗಿರ್ಬೋದು, ನಾರ್ತ್ ಇಂಡಿಯನ್ ಆಗಿರ್ಬೋದು, ಫಾರಿನ್ ತಿಂಡಿಗಳಾಗಿರ್ಬೋದು, ಕೇಕ್ ಮಾಡೋದಾಗಿರ್ಬೋದು, A to Z ಈ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಳ್ಕೊಡ್ತಾರೆ. ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಇವತ್ತು ಅಡಿಗೆ ಮಾಡೋದನ್ನ ಕಲಿಯೋಣ, ಹಾಗೇನೆ ಕಲ್ತ್ಕೊಂಡು ನಿಮ್ಗೂ ಕೂಡ ಹೆಲ್ಪ್ ಮಾಡೋಣ. ಸೊ ಇವಾಗ ಬೇಕಿಂಗ್ ಕ್ಲಾಸ್ ಆಗ್ತದೆ. ಸೊ ಎಗ್ಲೆಸ್ ಕಪ್ ಕೇಕ್ಸ್ ಮಾಡಿಸ್ತಾ ಇದೀವಿ. ಸೊ 1 ಕಪ್ಗೆ ಇಷ್ಟೇ ಮೆಜರ್ಮೆಂಟ್ ಹಾಕಬೇಕು ಅಂತ ಇರುತ್ತೆ. ಸೊ ಅದು ಪ್ರಕಾರ ಸ್ಟೂಡೆಂಟ್ ಹಾಕ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಹ್ಯಾಸ್ ಐ ಟೋಲ್ಡ್ ಯು ಇಟ್ ಇಸ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ನಲ್ಲ ನಮ್ಮ ವಿಡಿಯೋಸಲ್ಲಿ. ಸೊ ಕಂಪ್ಲೀಟ್ಲಿ ಸ್ಟೂಡೆಂಟ್ಸೇ ಪರ್ಫೆಕ್ಟ್ ಮೆಜರ್ಮೆಂಟ್ ಪ್ರಕಾರನೇ ಮಾಡ್ತಾರೆ. ಓಕೆ. ಸೊ ಇವರು ಆಂಧ್ರದಿಂದ ಬಂದಿರೋದು. ಸೊ ಅನ್ವರ್ ಅಂತ, ಅವರು ಸೌತ್ ಇಂಡಿಯನ್ ಪ್ರೊಫೆಷನಲ್ ಕೋರ್ಸಸ್ ಸೇರ್ಕೊಂಡಿದ್ದಾರೆ. ಸೊ ಇಲ್ಲಿ ಲರ್ನಿಂಗ್ ಕಂಪ್ಲೀಟ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸ್ವೀಟ್, ಸ್ನ್ಯಾಕ್ಸ್ ಕಂಪ್ಲೀಟಾಗಿ ಬರುತ್ತೆ. ಕಂಪ್ಲೀಟಾಗಿ ಹ್ಯಾಸ್ ಬಿ ಟೋಲ್ಡ್ ಇಟ್ಸ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಕಟ್ಟಿಂಗ್, ಚಾಪಿಂಗಿಂದ ಹಿಡಿದು ಅವ್ರ ಕೈಯಲ್ಲೇ ಮಾಡಿಸ್ತೀವಿ. ಪ್ರತಿಯೊಂದು ಡಿಶ್ ಇರಬಹುದು, ಕೊತ್ತಂಬರಿ ಬಿಡಿಸೋದಿರ್ಬೋದು, ಅವ್ರ ಕೈಯಲ್ಲೇ ಮಾಡಿಸಿ ಅವ್ರಿಗೂ ಟೇಸ್ಟಿಗೂ ಕೊಡ್ತೀವಿ. ಎಸ್, ಇದು ಚಾಪಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳಿದೀವಿ. ಸೊ ಅವರೇ ಚಾಪ್ ಮಾಡ್ತಿದ್ದಾರೆ. ಸರ್, ಇವಾಗ ಏನ್ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ನಾವು ಇವತ್ತು ಆಂಥ್ರಮೆ ಬೇಸ್ ಮಾಡ್ತಾ ಇದ್ದೀವಿ. ಆಂಥ್ರಮೆ ಬಂದು ಫ್ರೆಂಚ್ ಪ್ಯಾಟಿಸರೀಸ್. ಓಕೆ. ಅದು ಬಂದು 7 ಟೆಕ್ಸ್ಚರ್ಸ್ ಇರುತ್ತೆ, 7 ಲೇಯರ್ಸ್. ಅದಕ್ಕೆ ಬೇಸ್ ಮಾಡ್ತಾ ಇದ್ದೀವಿ. ಅದು ಬಂದು ಫೆಲ್ತನಿ ಕ್ರಂಚ್. ಇದರದ ನೇಮ್ ಬಂದ್ಬಿಟ್ಟು ಫೆಲ್ತನಿ ಕ್ರಂಚ್ ಅಂತ. ಓಕೆ. ಇದರಲ್ಲಿ ಚಾಕ್ಲೇಟ್ ಮತ್ತೆ ಫೆಲ್ತನಿ ಎರಡನ್ನೂ ಆಡ್ ಮಾಡಿಬಿಟ್ಟು ಅದೊಂದು ಬೇಸ್ ರೆಡಿ ಮಾಡ್ಕೊತಾ ಇದ್ದೀವಿ. ಹಾಯ್, ನಮಸ್ಕಾರ. ಸೊ ವರ್ಷನೀಸ್ ಕಿಚನ್ ಅಲ್ಲಿ ಬೇಸಿಕಲಿ ಏನೇನು ಟ್ರೈನ್ ಮಾಡ್ತೀರಾ? ಸರ್ಟಿಫಿಕೇಶನ್ಸ್ ಯಾವ ಥರ ಇರುತ್ತೆ, ಹಾಗೆ ಎಷ್ಟು ತಿಂಗಳು ಇದು ಟ್ರೈನಿಂಗ್ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗುತ್ತೆ. ವರ್ಷನೀಸ್ ಕಿಚನ್ ದ ಕಲಿನರಿ ಸ್ಕೂಲ್ ಅಂತ ಹೇಳ್ತೀವಿ. ಸೊ ಕಂಪ್ಲೀಟ್ ಫುಡ್ ಡಿಪಾರ್ಟ್ಮೆಂಟ್ ಏನೇನಿದೋ ಎಲ್ಲ ಹೇಳ್ಕೊಡ್ತೀವಿ ಎಕ್ಸೆಪ್ಟ್ ನಾನ್ ವೆಜ್. ಅವರ್ಸ್ ಇಸ್ ಏಷ್ಯಾಸ್ ಫಸ್ಟ್ ವೆಜ್ ಕಲಿನರಿ ಅಕಾಡೆಮಿ. ಸೊ ಕಂಪ್ಲೀಟ್ ವೆಜ್ಜಲ್ಲಿ ಎಲ್ಲ ರೀತಿ ಕೋರ್ಸಸ್ ಇರುತ್ತೆ. ಕಲಿನರಿ ಕೋರ್ಸ್ ಇದೆ ಮೇಡಮ್. ಇಲ್ಲ, ಕಲಿನರಿ ಮಾಡೋಕ್ಕೆ 1 ವರ್ಷ ಆಗುತ್ತೆ, 1.5 year ಆಗುತ್ತೆ, ಅಷ್ಟೊಂದು ಟೈಮ್ ಇಲ್ಲ, ನಾವು ಶಾರ್ಟಲ್ಲಿ ಓನ್ಲಿ ಸೌತ್ ಇಂಡಿಯನ್ ಪ್ರೊಫೆಷನಲ್ ಕೋರ್ಸ್ ಮಾಡ್ತೀವಿ. ಎಸ್, ಆ ಥರನೂ ಇದೆ. ಬೇಕಿಂಗಲ್ಲಿ ಕೂಡ ವಿ ಹ್ಯಾವ್ 3 months ಕೋರ್ಸ್, 6 months ಕೋರ್ಸ್, ಅಂದರೆ ಡಿಪ್ಲೊಮೊ, ಅಡ್ವಾನ್ಸ್ ಡಿಪ್ಲೊಮೊ, ಪ್ರೊಫೆಷನಲ್ ಕೋರ್ಸಸ್ ಇದೆ. ಮೇಡಮ್ ನಮಗೆ ದೊಡ್ಡ ಕೋರ್ಸಸ್ ಬೇಡ, ನಾವು ಮನೆಯಿಂದ ಏನೋ ಸಣ್ಣದಾಗಿ ಕ್ಲೌಡ್ ಕಿಚನ್ ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತಿದ್ದೀವಿ. ಸೊ ವಿ ಹ್ಯಾವ್ ಬೇಸಿಕ್ ಬಿಸ್ನೆಸ್ ಕೋರ್ಸ್ ಫಾರ್ ದ ವುಮೆನ್ ಹೂ ವಾಂಟ್ ಟು ಡೂ ಅ ಕ್ಲೌಡ್ ಕಿಚನ್ ಕಾನ್ಸೆಪ್ಟು. ಬೇಕಿಂಗಲ್ಲೂ ಇದೆ, ಕುಕ್ಕಿಂಗಲ್ಲೂ ಇದೆ, ಕಾಂಟಿನೆಂಟಲ್ ಕೂಡ ಇದೆ. ಓಕೆ. ಸೊ ಇದೇ ಜಾಸ್ತಿ ರನ್ ಆಗೋದು ಅಂದರೆ ನಂಬರ್ 1 ಈಸ್ ಅ ಬೇಕಿಂಗ್, ನೆಕ್ಸ್ಟ್ ಈಸ್ ಅ ಕಾಂಟಿನೆಂಟಲ್ ಆ್ಯಂಡ್ ಸೌತ್ ಇಂಡಿಯನ್. ಇದೆರಡು ತುಂಬ ಚೆನ್ನಾಗಿ ರನ್ ಆಗುತ್ತೆ. ಈ ಥರ ವಿ ಹ್ಯಾವ್ ಬಿಟ್ಸ್ ಆ್ಯಂಡ್ ಪೀಸಸ್, ಓನ್ಲಿ ಸ್ಪೆಷಲೈಸೇಷನ್ ಕೋರ್ಸ್ ಮಾಡಿ. ಜಾಬ್ ಓರಿಯೆಂಟೆಡ್ ಕೋರ್ಸಸ್ಸು ನಮ್ಮ ಹತ್ರ ಇದೆ. ಓಕೆ, ಬಿಸ್ನೆಸ್ ಓರಿಯೆಂಟೆಡು ಇದೆ. ಹ್ಯಾಸ್ ಐ ಟೋಲ್ಡ್ ಯು ಕ್ಲೌಡ್ ಕಿಚನ್ ಕಾನ್ಸೆಪ್ಟ್. ಇಲ್ಲ ಮೇಡಮ್, ನಾವು ಲೈಫ್ ಸೆಟ್ಲ್ ಆಗಬೇಕು, ದೊಡ್ಡದಾಗಿ ಏನಾದರೂ ಮಾಡಬೇಕು ಅಂತಿದ್ದೀವಿ, ದೊಡ್ಡ ಬೇಕ್ರಿ. ಎಸ್, ನಾವು ಬೇಕ್ರಿ ಸೆಟಪ್ಗೆ ಕಂಪ್ಲೀಟಾಗಿ ಟರ್ನ್ಕಿ ಪ್ರಾಜೆಕ್ಟ್ ಇದೆ. ನಾವು ಬೇಕ್ರಿ ಸೆಟಪ್ ಮಾಡಿಕೊಡ್ತೀವಿ. ನಿಮಗೆ ಮ್ಯಾನ್ ಪವರ್ ಬೇಕಾ? ಎಸ್, ಮ್ಯಾನ್ ಪವರು ಕೊಡ್ತೀವಿ. ಆಮೇಲೆ ಇಲ್ಲ, ನಮ್ಗೆ ರೆಸಿಪೀಸ್ ಕೂಡ ಹೇಳಬೇಕು ಅಂದರೆ ರೆಸಿಪೀಸ್ ಕೂಡ ಹೇಳ್ಕೊಡ್ತೀವಿ. ಸೊ ಇಟ್ಸ್ ಪ್ಯಾಕೇಜ್ ಅಂತ ಹೇಳ್ಬೋದು. ಕಂಪ್ಲೀಟ್ ಪ್ಯಾಕೇಜ್ ತರ ಇದೆ. ಫುಡ್ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಯಾವ ಥರದಾದ್ರೂ ಹೋಟೆಲ್, ರೆಸ್ಟೋರೆಂಟ್ಸ್ ನೀವೇನೇ ಮಾಡಿ ಅದಕ್ಕೆ ಕಂಪ್ಲೀಟ್ ನಮ್ಮ ಹತ್ರ ಮ್ಯಾನ್ ಪವರು, ಸಪೋರ್ಟು, ರೆಸಿಪೀಸು, ಪ್ರೈಸಸ್ಸು, ಸ್ಟ್ರಾಟಜೀಸು. ಮೇಡಮ್ ಇಷ್ಟೆಲ್ಲ ಇದೆ, ನಮ್ಗೆ ಇವೆಲ್ಲ ಏನೂ ಬೇಡ, ನಮ್ಮ ರೆಸಿಪೀಸ್ ಬೇಡ, ಓಕೆ, ಮ್ಯಾನ್ ಪವರ್ ಬೇಡ, ಬಟ್ ನಮ್ಮ ಫುಡ್ ಇಂಡಸ್ಟ್ರಿಯಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ನಮ್ಮ ಫುಡ್ ಬಿಸ್ನೆಸ್ ಮಾಡೋದು ನಮಗೆ ಗೊತ್ತೇ ಇಲ್ಲ. ಎಸ್, ನಾವು ಹೇಗೆ ಫುಡ್ ಇಂಡಸ್ಟ್ರಿಯಲ್ಲಿ ಬಿಸ್ನೆಸ್ ಮಾಡಬೇಕು, ಯಾವ ಥರ ಸ್ಟ್ರಾಟಜಿ ನೋಡ್ಕೋಬೇಕು. ಫುಡ್ ಇಂಡಸ್ಟ್ರಿ ಈಸ್ ಅ ಪ್ರಾಫಿಟಬಲ್ ಇಂಡಸ್ಟ್ರಿ, ಎವ್ರಿಬಡಿ ನೋ ದಟ್ ಅಲ್ವಾ? ಬಟ್ ಅದಕ್ಕೊಂದು ಸ್ಟ್ರಾಟಜಿ ಇರುತ್ತೆ. ಯಾವ ಥರ ನಾವು ಮ್ಯಾನ್ ಪವರ್ನೇ ನೋಡ್ಕೋಬೇಕು, ಎಷ್ಟು ಜಾಗ ಇರಬೇಕು, ವೇಸ್ಟೇಜ್ ಹೆಂಗೆ ಹೋಗಬೇಕು, ವೇಸ್ಟೇಜ್ ಆಗಿದ್ರೆ ಹೆಂಗೆ ನೋಡ್ಕೋಬೇಕು. ಓಕೆ, ಸೊ ಏನೆಲ್ಲ ಪರ್ಮಿಷನ್ಸ್ ತೊಗೊಬೇಕು, ಯಾವ ಥರ ನಾವು ಮೈಂಟೆನೆನ್ಸ್ ಮಾಡಬೇಕು. ಇವಾಗ ಫುಡ್ ಲೈಸೆನ್ಸು ಆ ಥರ ಸಾಕಷ್ಟಿದೆ. ಸ್ವಿಗ್ಗಿ, ಝೊಮ್ಯಾಟೊ ಟೈಅಪ್ಸ್ ಇದೆ. ಆ ಟೈಅಪ್ಸ್ ಎಲ್ಲ ಹೇಗೆ ಮಾಡ್ಕೋಬೇಕು,
ಬಿಸ್ನೆಸ್ ಮಾಡೋದು ಹೇಗೆ, ಕಂಪ್ಲೀಟ್ ಬಿಸ್ನೆಸ್ ಕೋರ್ಸನ್ನು ಕೂಡ ಹೇಳ್ಕೊಡ್ತೀವಿ. ಓಕೆ. ರೆಸ್ಟೋರೆಂಟ್, ಹೋಟೆಲ್ಸ್, ನೀವು ಸಣ್ಣ ಗಾಡಿನೇ ಇಡಿ, ಏನಾದರೂ ಇಡಿ, ಅದಕ್ಕೆ ರಿಲೇಟೆಡ್ ಎಲ್ಲ ರೀತಿ ಕೋರ್ಸಸ್ಸು ಇದೆ. ಓಕೆ. ಇವಾಗ ಬೇಸಿಕ್ ಕೋರ್ಸು ಎಷ್ಟು ತಿಂಗಳಿರುತ್ತೆ? 3 months 6 months? ಸೊ ಇವಾಗ ಡಿಪ್ಲೊಮೊ ಎಲ್ಲ ಅಂತ ಹೇಳಿದ್ರೆ 3 months ಇಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಬೇಕಿನ್ ಡಿಪ್ಲೊಮೊ ಇಟ್ ಇಸ್ 3 months, ಅಡ್ವಾನ್ಸ್ ಡಿಪ್ಲೊಮೊ ಇಟ್ಸ್ 5 to 6 months ಆಗುತ್ತೆ. ಸೊ ಡಿಪೆಂಡ್ಸ್ ಆನ್ ದ ಕೋರ್ಸ್ ವಾಟ್ ದೇ ಟೇಕ್. ಓಕೆ. ಇವಾಗ ಸೌತ್ ಇಂಡಿಯನ್ ಆದ್ರೆ ಇಟ್ ಇಸ್ ಜಸ್ಟ್ 2 months ಇಂದ 2.5 months ಒಳಗೆ ಆಗೋಗ್ಬಿಡತ್ತೆ. ಅದು ಬೇಕಿಂಗ್ ಅಂದ್ರೆ ಬೇರೆ, ಬಿಕಾಸ್ ಬೇಕಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಈಸಿ ಇರುತ್ತೆ, ಆಮೇಲೆ ಟಫ್ ಇರುತ್ತೆ. ಯಾಕಂದ್ರೆ ಆ ರೆಸಿಪೀಸು ಸೆಟ್ ಮಾಡೋದು, ಆಂತ್ರಮೆ, ಪತ್ತೆ, ಈ ಥರ ತುಂಬ ರೆಸಿಪೀಸ್ ಎಲ್ಲ ಇರುತ್ತೆ. ವಿಟ್ ಇಸ್ ರಿಯಲಿ ಇಂಟರ್ನ್ಯಾಷನಲ್. ಸಾಕಷ್ಟು ಜನಕ್ಕೆ ಆ ರೆಸಿಪಿ ಬಗ್ಗೆನೇ ಗೊತ್ತಿರಲ್ಲ, ನೋಡಿರ್ತಾರೆ ಅದ್ರ ಹೆಸರುಗಳು ಅದು ಗೊತ್ತಿರಲ್ಲ. ಹೌದು. ಸೊ ಆ ಥರ ಇಂಟರ್ನ್ಯಾಷನಲ್ ರೆಸಿಪೀಸ್ ಸಾಕಷ್ಟಿದೆ. ಬ್ರೆಡ್ಸ್, ನಾರ್ಮಲ್ ಬ್ರೆಡ್ಸ್ ನಿಮಗೆ ಗೊತ್ತಿರುತ್ತೆ. ಫೊಕ್ಯಾಶಿಯಾ ಇಸ್ ಅ ಇಂಟರ್ನ್ಯಾಷನಲ್ ಬ್ರೆಡ್. ಎಷ್ಟು ಜನಕ್ಕೆ ಫೊಕ್ಯಾಶಿಯಾ ಬಗ್ಗೆ ಗೊತ್ತು ಅಲ್ವಾ? ಸೊ ಯು ಹ್ಯಾವ್ ವೈಡ್ ವೆರೈಟಿ. ನಾನು ಒಂದೇ ಒಂದು ಫೊಕ್ಯಾಶಿಯಾ ಹೇಳಿದ್ದೀನಿ. ಸೊ ತಿರಮಿಸು, ರೆಡ್ ವೆಲ್ವೆಟ್ ಪಾಪ್ಯುಲರ್ ಆಗಿದೆ, ತುಂಬ ಜನಕ್ಕೆ ಗೊತ್ತು. ಬಟ್ ತಿರಮಿಸು ಇನ್ನೂ ಸುಮಾರು ಜನ ತಿರಮಿಸು ಬಗ್ಗೆ ಗೊತ್ತಿರಲ್ಲ. ಸೊ ಈ ಥರ ಯು ಹ್ಯಾವ್ ವೈಡ್ ವೆರೈಟೀಸ್ ಆಫ್ ರೆಸಿಪಿ. ಫುಡ್ ಅನ್ನೋದು ಮಹಾ ಸಮುದ್ರ. ಹೌದಾ? ಓಕೆ. ಸೊ ಆ ಥರ ವಿ ಹ್ಯಾವ್ ಡಿಫ್ರೆಂಟ್ ಕೋರ್ಸಸ್ ಇದೆ. ಫುಲ್ ಪ್ಲೆಜ್ ಕೋರ್ಸ್ ಮಾಡ್ಕೊತೀರ, ಎಸ್ ನೀವು 100% ಲೈಫಲ್ಲಿ ಸೆಟ್ಲ್ ಆಗ್ಬೋದು. ಎಸ್ಪೆಷಲಿ ಹೆಣ್ಮಕ್ಳು ನಾನೇನು ಹೇಳ್ತೀನಿ ಅಂದರೆ, ಒಂದು ಕಲಿನರಿ ಅಥವಾ ಡಿಪ್ಲೊಮೊ ಅವ್ರ ಅಡ್ವಾನ್ಸ್ ಡಿಪ್ಲೊಮೊ ಕೋರ್ಸಸ್ ತೊಗೊಂಡ್ರೆ ನನ್ನ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೋದು. ಅವ್ರ ಲೈಫ್ ಲಾಂಗ್ ಅವರೇ ದುಡ್ಕೊಂಡು ತಿನ್ನೋ ಥರ ಆಗ್ತಾರೆ. ನಮ್ಮ ರೆಸಿಪೀಸಲ್ಲಿ ಎಸ್ಪೆಷಲಿ ನಾವು ಯಾವುದೇ ರೀತಿ ಫುಡ್ ಅಡಿಟಿವ್ಸು, ಅಜಿನೋಮೋಟೊ, ಟೇಸ್ಟಿಂಗ್ ಸಾಲ್ಟು ಈ ಥರ ಏನೂ ಇಲ್ದಿರೇ ಹೆಲ್ತಿಯಾಗಿ ಟೇಸ್ಟಿಯಾಗಿ ಹೇಳ್ಕೊಡ್ತೀವಿ. ಓಕೆ. ಸೊ ಇದು ಜಾಬ್ ಪ್ಲೇಸ್ಮೆಂಟ್ ಕೂಡ ಕೊಡ್ತೀನಿ ಅಂತ ಹೇಳಿ? ಹೌದು, 100% ರೆಸ್ಟೋರೆಂಟ್ಸ್ ಅಲ್ಲಿ ಇದೆ, ಹೋಟೆಲ್ಸ್ ಅಲ್ಲಿ ಇದೆ. ಅಂಡ್ ವಿ ಆರ್ ಕೊಲಾಬರೇಟೆಡ್ ಇನ್ ಪಿವೇರ್ ಅಂಡ್ ಐನಾಕ್ಸ್. ಓಕೆ. ಸೊ ಪಿವೇರ್ ಐನಾಕ್ಸ್ ಅಲ್ಲಿ ಕೂಡ ನಾನು ಜಾಬ್ಸ್ ಕೊಡಿಸ್ತೀನಿ, ಆಲ್ ಓವರ್ ಇಂಡಿಯಾಲಿ ಕೊಡಿಸ್ತೀನಿ. ಡಿಪ್ಲೊಮೊ, ಅಡ್ವಾನ್ಸ್ ಡಿಪ್ಲೊಮೊ, ಕಲಿನರಿಯಲ್ಲಿ ಡಿಪ್ಲೊಮೊ, ಅಡ್ವಾನ್ಸ್ ಡಿಪ್ಲೊಮೊ ಕೊಂಡಿರೋ ಔಟ್ ಆಫ್ ಕಂಟ್ರಿಲಿ ಕೂಡ ನಾನು ಅವ್ರಿಗೆ ಪ್ಲೇಸ್ಮೆಂಟ್ಸ್ ಅನ್ನ ಕೊಡಿಸ್ತೀನಿ. ಸೊ ಲೋಕಲ್ ಏನೂ ಇದೆ, ಬೆಂಗಳೂರಲ್ಲೂ ಇದೆ, ಆಂಧ್ರ, ತೆಲಂಗಾಣ, ಸೊ ತಮಿಳ್ನಾಡು, ಸೌತ್ ಝೋನ್ ಕಂಪ್ಲೀಟ್ ಆಗಿದೆ. ಯಾವುದೇ ರೀತಿ ಕೋರ್ಸಸ್ ನೀವು ಮಾಡಬೇಕು ಅಂದರೂ ಅದಕ್ಕೆ ಜಾತಿ, ಕುಲ ಮತ್ತು ಭೇದವೂ ಇಲ್ಲ. ಸೊ ಜೆಂಟ್ಸ್, ಲೇಡೀಸ್ ಇಲ್ಲ. ಇಲ್ಲಿ ಮೋರ್ ಆಫ್ ತೊಗೊಂಡ್ರೆ ಆ್ಯಕ್ಚುಲಿ ಗಂಡು ಮಕ್ಕಳೇ ತುಂಬ ಜಾಸ್ತಿ ಇದ್ದಾರೆ. ಓಕೆ, ಹೆಣ್ಮಕ್ಳು ಮಾಡ್ಬೋದು, ಗಂಡು ಮಕ್ಕಳು ಮಾಡ್ಬೋದು. ಏಜ್ ಲಿಮಿಟ್ ಅನ್ನೋದಿಲ್ಲ. ನಿಮಗೆ 60 ವರ್ಷ 70 ವರ್ಷ ಆದರೂ ನೀವು ಕೋರ್ಸಸ್ ಮಾಡ್ಬೋದು. ಇಲ್ಲ ಮೇಡಮ್ ನಾನು ಜಸ್ಟ್ 12 years ಮಗು ಅಂತ ಹೇಳಿದ್ರು ಕೋರ್ಸಸ್ ಮಾಡ್ಬೋದು. ಹಾಬಿ ಕೋರ್ಸಸ್ ಇದೆ. ನೀವೇ ನಿಮ್ಮ ಪೇರೆಂಟ್ಸ್ ಇಲ್ದಿರೋ ಟೈಮಲ್ಲಿ ಸೆಲ್ಫ್ ಕುಕ್ಕಿಂಗನ್ನು ಮಾಡ್ಕೋಬೋದು. ಸೊ ನಮ್ಮದು ಇಷ್ಟು ವರ್ಷ ವಿ ಹ್ಯಾವ್ ನಾಟ್ ಗಿವನ್ ಎನಿ ಫ್ರಾಂಚೈಸಸ್ ವರ್ಷನೀಸ್ ಕಿಚನ್ದು. ಇವಾಗ ಫ್ರಾಂಚೈಸಸ್ ಕೂಡ ಕೊಡ್ತಾ ಇದ್ದೀವಿ. ಆಂಧ್ರ, ತೆಲಂಗಾಣ ಆ್ಯಂಡ್ ತಮಿಳ್ನಾಡು, ಎಸ್ಪೆಷಲಿ ನಾರ್ತಿಂದ ಕಡೆ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ವರ್ಷನೀಸ್ ಕಿಚನ್ ಫ್ರಾಂಚೈಸಸ್ ತೊಗೊಬೇಕು ಅಂತ ಇಂಟ್ರೆಸ್ಟ್ ಇರೋರು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ. ಸೊ ಒನ್ ಸ್ಟಾಪ್ ಸೊಲ್ಯೂಷನು, ಅಡುಗೆ ಮಾಡೋದ್ರಿಂದ ಹಿಡಿದು ಕೆಲಸ ಸಿಗೋವರೆಗೂ ನಿಮಗೆ ಫ್ರಾಂಚೈಸಿ ಬೇಕಾದರೂ ಕೊಡ್ತಾರೆ, ಅಥವಾ ನೀವೇನಾದರೂ ಹೊಸದಾಗಿ ಕ್ಲೌಡ್ ಕಿಚನ್ನು, ಪ್ರತಿಯೊಂದು A to Z ಕುಕ್ಕಿಂಗ್ ಇಂಡಸ್ಟ್ರಿಯಲ್ಲಿ ಏನೇನು ಮಾಡ್ಬೋದು ಪ್ರತಿಯೊಂದು ಒನ್ ಸ್ಟಾಪ್ ಸೊಲ್ಯೂಷನು ವರ್ಷನೀಸ್ ಕಿಚನ್ನು. ಸೊ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸು ಹಾಗೆಯೇ ಅಡ್ರೆಸ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಇರುತ್ತೆ. ನೀವು ಕಲಿಯೋದಕ್ಕೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲೇ ಬೆಂಗಳೂರು ಸಿಟಿಯಲ್ಲೇ ಇರುವಂಥದ್ದು, ದೂರ ಏನು ಹೋಗುವಂಥ ಅವಶ್ಯಕತೆನೇ ಇಲ್ಲ, ಸಿಟಿ ಸೆಂಟ್ರಲ್ ಇದೆ. ಸೊ ಬಂದು ವಿಸಿಟ್ ಮಾಡಿ, ನೀವು ಕೂಡ ಅಡುಗೆ ಕಲೀರಿ. ಯಾಕೆಂದರೆ ಎಂಡ್ ಆಫ್ ದ ಡೇ ಅವ್ರು ಹೇಳ್ದಂಗೆ ಹೊಟ್ಟೆಪಾಡು ನೋಡ್ಕೊಳ್ಳೇಬೇಕಲ್ವಾ? ಸೊ ಏನೇನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಈ ರೀತಿ ಕೋರ್ಸ್ ಇದೆ ಅಂತ ಹೇಳಿ ಅವ್ರಿಗೂ ಒಂದು ನಾಲೆಡ್ಜ್ ಸಿಗುತ್ತೆ, ಅವ್ರಿಗೂ ಕಲಿಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಮಾಡಿರೋ ಒಂದು ರೆಸಿಪಿನ ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ಈ ಥರ ನಾನು ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿದೆ.